ಬೆಳಗಾವಿ ಪಾಲಿಕೆಯಲ್ಲಿ ಗರಿಗೆದರಿದೆ ರಾಜಕೀಯ ಚಟುವಟಿಕೆ. ಫೆಬ್ರವರಿ 5ಕ್ಕೆ ಮೇಯರ್ ಉಪಮೇಯರ್ ಅಧಿಕಾರ ಅವಧಿ ಅಂತ್ಯ ಆಗ್ತಾ ಇದೆ. ಬಿಜೆಪಿ ಕಾಂಗ್ರೆಸ್ ಪಾಳ್ಯದಲ್ಲಿ ರಾಜಕೀಯ ಲೆಕ್ಕಾಚಾರ ಶುರುವಾಗಿದೆ. ಈಗ ಬೆಳಗಾವಿ ಪಾಲಿಕೆ ಅಂತಂದ್ರೆ ಅದೊಂದು ರೀತಿ ಪ್ರತಿಷ್ಠೆಯ ಕಣ ಬಿಜೆಪಿಗೆ ಹಾಗೆ ಕಾಂಗ್ರೆಸ್ನವರಿಗೆ. ಅಲ್ಲಿ ಸದ್ಯಕ್ಕೆ ಬಿಜೆಪಿಯ ಮೇಯರ್ ಇದ್ದಾರೆ, ಉಪಮೇಯರ್ ಇದ್ದಾರೆ. ಫೆಬ್ರವರಿ 5ಕ್ಕೆ ಅಂತ್ಯ ಆಗ್ತಾ ಇದೆ ಅವರ ಅಧಿಕಾರಾವಧಿ. ಬಿಜೆಪಿ ಕಾಂಗ್ರೆಸ್ ಲೆಕ್ಕಾಚಾರ ಶುರುವಾಗಿದೆ, ಮತ್ತೇನಾದರೂ ಆಪರೇಷನ್ ಮಾಡ್ಬೋದಾ ಅಲ್ಲಿ ಅಂತ. 22ನೇ ಅವಧಿಗೆ ಮೇಯರ್ ಸ್ಥಾನ ಎಸ್ಸಿ ಮಹಿಳೆ, ಉಪಮೇಯರ್ ಸಾಮಾನ್ಯ ವರ್ಗಕ್ಕೆ ಅಂದರೆ ಜನರಲ್ ಕ್ಯಾಟಗರಿ, ಮೇಯರ್ ಎಸ್ಸಿ ವರ್ಗ ಪರಿಶಿಷ್ಟ ಜಾತಿ. ಹಾಗಾಗಿನೇ ಈಗ ತಮ್ಮದೇ ದಾಳವನ್ನು ಉರುಳಿಸ್ತಾ ಇದ್ದಾರೆ. ಅಲ್ಲಿ 22ನೇ ಅವಧಿಗೆ ಮೇಯರ್ ಸ್ಥಾನ ಎಸ್ಸಿ ಮಹಿಳೆಗೆ ಮೀಸಲಾಗ್ತಾ ಇದೆ. ಉಪಮೇಯರ್ ಸ್ಥಾನ ಜನರಲ್ ಕ್ಯಾಟಗರಿಗೆ ಬಂದಿದೆ. ಹಾಗಾಗಿ ಈಗ ಸಂಖ್ಯಾಬಲದ ಆಧಾರದ ಮೇಲೆ ಮ್ಯಾಜಿಕ್ ನಂಬರ್ ನೋಡಿಕೊಂಡು ಹಿಡಿದಿಟ್ಟುಕೊಳ್ಳುವಂಥ ಒಂದು ಪ್ಲ್ಯಾನ್ ಏನಾದರೂ ನಡೀಬಹುದಾ ಅನ್ನೋದು. ಯಾಕೆಂದರೆ ಮೊದಲ ಬಾರಿಗೆಯಲ್ಲಿ BJP ಅಧಿಕಾರದ ಗದ್ದುಗೆ ಹಿಡಿತು. ಬಟ್ ಅಲ್ಲೇನಾದರೂ ಕಾಂಗ್ರೆಸ್ನವರು ಇತರೆ ಅಂದರೆ ಪಕ್ಷೇತರರ ಸಪೋರ್ಟನ್ನು ತೆಗೆದುಕೊಂಡು ಮೇಯರ್ ಆಗುವಂತಹ ಸಾಧ್ಯತೆಗಳಿದಾವಾ? ಯಾಕಂದರೆ ಅಲ್ಲಿ ಸತೀಶ್ ಜಾರಕಿಹೊಳಿಯವರ ಪ್ರಭಾವ ಇದೆ. ಅಲ್ಲಿ ಆ ಕಡೆ ಅನಿಲ್ ಬೆನ್ಕೆ, ಈ ಕಡೆ ಸತೀಶ್ ಜಾರಕಿಹೊಳಿ, ಅಭಯ್ ಪಾಟೀಲ್, ಈ ರಾಜಕೀಯ ಮುಖಂಡರ ನಡುವೆ ಪ್ರತಿಷ್ಠೆ ಕಣವಾಗಿದೆ ಇದು. ಮಹಾತ್ಮ ಗಾಂಧೀಜಿಯವರು